Hello students, in this session we are going to learn Cauchy's mean value theorem. Statement is like this: if two functions f of x and g of x are such that both are continuous in closed interval a comma b, both are differentiable in open interval a comma b, g dash of x is not equal to 0 anywhere in open interval a comma b, then there exists at least one point C belongs to open interval a comma b such that f of b minus f of a divided by g of b minus g of a equals to f dash of c divided by g dash of c. ನಾವು Cauchy's mean value theorem ಅಲ್ಲಿ two functions ನ ಕನ್ಸಿಡರ್ ಮಾಡ್ತೀವಿ. f of x ಮತ್ತು g of x ಎರಡೂ ಕೂಡ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ a comma b ಆಗಬೇಕು. ಎರಡೂ ಫಂಕ್ಷನ್ ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ a comma b ಆಗಬೇಕು. ಮತ್ತು ಡಿನಾಮಿನೇಟರ್ ನಾವು ತಗೊಳ್ಳೋದ್ರಿಂದ g dash of c ಅಂತ g of x ಡೆರಿವೇಟಿವ್ g dash of x ಏನಿದೆ ಅದು ನಾನ್ ಝೀರೋ ಆಗಿರಬೇಕು ಓಪನ್ ಇಂಟರ್ವಲ್ a comma b ನಲ್ಲಿ. ದೆನ್ ಒಂದು ಪಾಯಿಂಟ್ನ ನಾವು ಫೈಂಡ್ ಔಟ್ ಮಾಡ್ಬೋದು, ಸಿ ಬಿಲಾಂಗ್ಸ್ ಟು ಎ ಕಮ ಬಿ ಅಂತ. ಯಾವ ಕಂಡೀಷನ್ನ ಈಕ್ವೇಟ್ ಮಾಡಿಕೊಂಡು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಈಕ್ವಲ್ಸ್ ಟು ಎಫ್ ಡ್ಯಾಶ್ ಆಫ್ ಸಿ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ. ಎಫ್ ಆಫ್ ಬಿ ಎಫ್ ಆಫ್ ಎ ಫೈಂಡ್ ಔಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ಗೆ ಎ ಮತ್ತು ಬಿ ಅನ್ನೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಿಗೋಂಥ ವ್ಯಾಲ್ಯೂ ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಎ. ಜಿ ಅನ್ನೋ ಫಂಕ್ಷನ್ಗೆ ಬಿ ಆ್ಯಂಡ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಜಿ ಆಫ್ ಬಿ ಜಿ ಆಫ್ ಎ ಸಿಗುತ್ತೆ. ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಕ್ಕಿರುತ್ತೆ, ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ಸಿ ಅಂತ ಗೊತ್ತಿರೋ ಎಫ್ ಡ್ಯಾಶ್ ಆಫ್ ಸಿ ಸಿಗುತ್ತೆ. ಅದೇ ಥರ ಜಿ ಡ್ಯಾಶ್ ಆಫ್ ಸಿ. ಇದು ಪ್ರೂಫಲ್ಲಿ ನಾವು ಲೆಟ್ ಅಸ್ ಅಸ್ಯೂಮ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎನ ಎ ಅಂತ ಅಸೈನ್ ಮಾಡೋಣ. ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎನ ಎ ಅಂತ ಅಸೈನ್ ಮಾಡಿಕೊಂಡ್ರೆ ಡಿನಾಮಿನೇಟರ್ ಟರ್ಮ್ ನಾನ್ ಝೀರೋ ಆಗಬೇಕು. ಕ್ಲಿಯರ್ಲಿ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ನಾನ್ ಝೀರೋ ಆಗಿದೆ. ಈಕ್ವಲ್ ಟು ಆದರೆ ಏನಾಗುತ್ತೆ, ಜಿ ಆಫ್ ಬಿ ಈಕ್ವಲ್ ಟು ಜಿ ಆಫ್ ಎ ಆಗಿಬಿಟ್ರೆ ದೆನ್ ಜಿ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್ ಆಗುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ನ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ದೀವಿ. ಇದು ಈಕ್ವಲ್ ಆಗಿಬಿಟ್ರೆ ಜಿ ಆಫ್ ಬಿ ಈಕ್ವಲ್ಸ್ ಟು ಜಿ ಆಫ್ ಎ ಆಗಿಬಿಟ್ರೆ ಏನಾಗುತ್ತೆ, ಆಲ್ ದ ಕಂಡೀಷನ್ಸ್ ಆಫ್ ರೋಲ್ ಥಿಯರಮ್ ಸ್ಯಾಟಿಸ್ಫೈ ಆಗಿಬಿಟ್ಟು ದರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಇನ್ ಎ ಕಮ ಬಿ ಸಚ್ ದಟ್ ಜಿ ಡ್ಯಾಶ್ ಆಫ್ ಸಿ ಝೀರೋ ಆಗಿಬಿಡುತ್ತೆ. ಬಟ್ ನಮಗೆ ಜಿ ಡ್ಯಾಶ್ ಆಫ್ ಸಿನ ನಾನ್ ಝೀರೋ ಅಂತ ತೊಗೊಂಡಿದ್ದೀವಿ. ಗಿವನ್ ಸ್ಟೇಟ್ಮೆಂಟ್ ಆಫ್ Cauchy's mean value theorem ಅಲ್ಲಿ ಏನಂತ ಹೇಳಿದ್ದೀವಿ, ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ನಾನ್ ಝೀರೋ ಅಂತ. ಸೊ ದಟ್ ಇಟ್ ಶುಡ್ ನಾಟ್ ಬಿ ಝೀರೋ, ಜಿ ಡ್ಯಾಶ್ ಆಫ್ ಸಿ ಶುಡ್ ನಾಟ್ ಬಿ ಝೀರೋ. ಸೊ ಅಲ್ಲಿ ನಾವು ಕ್ಲಿಯರಾಗಿ ಏನಂತ ಅರ್ಥ ಮಾಡ್ಕೋಬೋದು, ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಈಸ್ ಆಲ್ವೇಸ್ ನಾನ್ ಝೀರೋ. ಇಫ್ ಇಟ್ ಈಸ್ ಝೀರೋ ದೆನ್ ಇಟ್ ಈಸ್ ಕಾಂಟ್ರಡಿಕ್ಟ್ಸ್ ಟು ದ ಗಿವನ್ ಫ್ಯಾಕ್ಟ್ ದಟ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ನಾನ್ ಝೀರೋ. ಇದೇನಾದರೂ ನಾನ್ ಈಕ್ವಲ್ ಟು ಅಂತ ತೊಗೊಂಡ್ಬಿಟ್ರೆ ಜಿ ಆಫ್ ಬಿ ಇಸ್ ಈಕ್ವಲ್ ಟು ಜಿ ಆಫ್ ಎ ಅಂತ ಬಂದರೆ ಇಲ್ಲಿ ನಮಗೆ ಗಿವನ್ ಕಂಡೀಷನ್ಗೆ ಎಗೇನ್ಸ್ಟ್ ಆಗಿ ಬಂದ್ಬಿಡುತ್ತೆ ಅದು. ಸೊ ದಟ್ ಇಟ್ ಈಸ್ ಆಲ್ವೇಸ್ ನಾನ್ ಝೀರೋ. ಓಕೆ, ನಾನ್ ಝೀರೋ ಅಂತ ತೊಗೊಂಡ್ಮೇಲೆ ವಿ ಕನ್ಸ್ಟ್ರಕ್ಟ್ ಎ ಫಂಕ್ಷನ್ ಫಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಎ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎ. ನಾವು ತೊಗೊಂಡಿರೋ ಫಂಕ್ಷನ್ ಯಾವ ರೀತಿ ತೊಗೊಂಡಿದ್ದೀವಿ, ಫಿ ಆಫ್ ಎಕ್ಸ್ ಅಂತ ತೊಗೊಂಡು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಎ ಕ್ಯಾಪಿಟಲ್ ಎ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎ ಅಂತ ಒಂದು ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಫಿ ಆಫ್ ಎಕ್ಸನ್ನು. ಈ ಫಿ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಇನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಮತ್ತು ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ ಎ ಕಮ ಬಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ರೈಟ್ ಸೈಡ್ ಡಿಫೈನ್ ಮಾಡಿರೋ ಅಂಥ ಫಂಕ್ಷನಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಆಲ್ರೆಡಿ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಂತ ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀವಿ. ಜಿ ಆಫ್ ಎಕ್ಸ್ ಕೂಡ ಆಲ್ರೆಡಿ ಇಲ್ಲಿ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಂತ ಹೇಳಿದ್ದೀವಿ. ಎಫ್ ಆಫ್ ಎ ಮತ್ತು ಜಿ ಆಫ್ ಎ ಅನ್ನೋದು ಎರಡು ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗಿರೋದ್ರಿಂದ ಅವು ಕೂಡ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಆಗಿರುತ್ತೆ. ಸೊ ದಟ್ ನಾವು ಯಾವ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಫಿ ಆಫ್ ಎಕ್ಸ್ ಅಂತ ಅದು ಕಂಟಿನ್ಯೂಸ್. ದೆನ್ ನಾವು ಫೈ ಆಫ್ ಎ ಮತ್ತು ಫಿ ಆಫ್ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೋಬೇಕು, ಎರಡೂ ಈಕ್ವಲ್ ಬರುತ್ತೆ. ಸೊ ದಟ್ ನಾವು ರೋಲ್ಸ್ ಥಿಯರಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬೋದು. ಸೊ ಫಿ ಆಫ್ ಎ ಅಂತಂದರೆ ಅಲ್ಲಿ ಏನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಫಿ ಆಫ್ ಎಕ್ಸನ್ನು, ಅಲ್ಲಿ ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ಎ ಅಂತ ತಗೊಳ್ಳಿ. ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎ, ಎಕ್ಸ್ ಬದಲು ಎ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಎಫ್ ಆಫ್ ಎ ಆಗುತ್ತೆ. ಇಲ್ಲ, ಎಫ್ ಆಫ್ ಎ ಆಲ್ರೆಡಿ ಇತ್ತು, ಎ ಇಂಟು ಜಿ ಆಫ್ ಎಕ್ಸ್, ಎಕ್ಸ್ ಪ್ಲೇಸಲ್ಲಿ ಎ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಜಿ ಆಫ್ ಎ ಮೈನಸ್ ಜಿ ಆಫ್ ಎ ಅಂತ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಝೀರೋ.
ಫೈ ಆಫ್ ಬಿನಲ್ಲೂ ಅಷ್ಟೇ ನೀವು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ, ಎಕ್ಸ್ ಬದಲು ಬಿನ ಸಬ್ಸ್ಟಿಟ್ಯೂಷನ್ ಮಾಡಿರ್ತೀರಾ, ಜಿ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಬದಲು ಬಿನ ಸಬ್ಸ್ಟಿಟ್ಯೂಷನ್ ಮಾಡಿರ್ತೀರಾ. ಎ ಅಂತ ಇಲ್ಲಿ ಕ್ಯಾಪಿಟಲ್ ಎ ಅನ್ನೋ ಪ್ಲೇಸಲ್ಲಿ ನಾವು ಫಸ್ಟ್ ಅಸೈನ್ ಮಾಡಿದ್ದೀವಲ್ಲ, ಲೆಟ್ ಎ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂತ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ, ಸೊ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಇಲ್ಲಿ ಮಲ್ಟಿಪ್ಲೈಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಬಿ ಆಗುತ್ತೆ, ಮೈನಸ್ ಎಫ್ ಆಫ್ ಎ ಮೈನಸ್ ಆಫ್ ಮೈನಸ್ ಪ್ಲಸ್ ಎಫ್ ಆಫ್ ಎ ಆಗುತ್ತೆ, ಸೊ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಫೈ ಆಫ್ ಎ ಈಸ್ ಈಕ್ವಲ್ ಟು ಫೈ ಆಫ್ ಬಿ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಫೈ ಅನ್ನೋ ಫಂಕ್ಷನ್ ನಾವೇನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ದಟ್ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್. ಸೊ ಯಾವಾಗ ಫೈ ಆಫ್ ಎ ಈಕ್ವಲ್ಸ್ ಟು ಫೈ ಆಫ್ ಬಿ ಆಗುತ್ತೆ, ಫೈ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ಆಲ್ ದಿ ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್ ಆಗುತ್ತೆ. Then there exists a point C in open interval a comma b such that its derivative at the point C, that means if phi dash of C is 0. Phi of x ಅಂದರೆ ನಾವು ಏನು ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡಿದ್ದೀವಿ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಕ್ಯಾಪಿಟಲ್ ಎ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎ, ಆ ಥರ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಫೈ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಲ್ಲಿ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಇದೆ ಅದಕ್ಕೂ ಡೆರಿವೇಟಿವ್ ತಗೋತೀವಿ, ಎಫ್ ಆಫ್ ಎ ಮತ್ತು ಜಿ ಆಫ್ ಎ ಅನ್ನೋದು 0 ಆಗುತ್ತೆ. ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗಿರೋದ್ರಿಂದ ಡೆರಿವೇಟಿವ್ ತಗೊಂಡಾಗ 0 ಆಗುತ್ತೆ ಅದು. ಸೊ ಫೈ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 0 ಮೈನಸ್ ಎ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 0 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಸೊ ಫೈ ಡ್ಯಾಶ್ ಆಫ್ ಸಿ ಈಸ್ 0 ಅಂತ ತಗೊಂಡು ಅಲ್ಲಿ ನಾವು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದ್ರಿಂದ, ಸೊ ಈಗೇನಾಗುತ್ತಿದ್ದು ಫೈ ಡ್ಯಾಶ್ ಆಫ್ ಸಿನ ಈಕ್ವೇಟ್ ಟು 0 ಮಾಡ್ಕೊಳ್ಳಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಅನ್ನೋದ ಕಡೆ ಸಿನ ರೀಪ್ಲೇಸ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಸಿ ಮೈನಸ್ ಎ ಇಂಟು ಜಿ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎ ಅನ್ನೋ ವ್ಯಾಲ್ಯೂ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಸಿ ಡಿವೈಡ್ ಬೈ ಜಿ ಡ್ಯಾಶ್ ಆಫ್ ಸಿ ಆಗುತ್ತೆ. ಓಕೆ, ಸೊ ಮೈನಸ್ ಎ ಇಂಟು ಜಿ ಡ್ಯಾಶ್ ಆಫ್ ಸಿನ ರೈಟ್ ಸೈಡ್ಗೆ ತಗೋತೀರಾ, ಪ್ಲಸ್ ಆಗುತ್ತೆ. ಅಲ್ಲಿ ಎ ಅಂದರೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಸಿ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ ಆಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂತ ನಾವು ಫಸ್ಟ್ ಅಸೈನ್ ಮಾಡಿರೋದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂತ. ಸೊ ನಾವೇನು ಪ್ರೂವ್ ಮಾಡಬೇಕಾಗಿತ್ತು, ಅಕಾರ್ಡಿಂಗ್ ಟು ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್, ಎಫ್ ಡ್ಯಾಶ್ ಆಫ್ ಸಿ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅನ್ನೋದು ಪ್ರೂವ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಥಿಯರಮ್. ಇಫ್ ಯು ಟೇಕ್ ಜಿ ಫಂಕ್ಷನ್ ಆಸ್ ಆನ್ ಐಡೆಂಟಿಟಿ ಫಂಕ್ಷನ್, ಜಿ ಈಗ ನಾವು ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ ಅಲ್ಲಿ 2 ಫಂಕ್ಷನ್ ತೊಗೊಂಡಿದ್ದೀವಿ, ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಅಂತ. ನಾವೇನಾದರೂ ಜಿ ಅನ್ನೋ ಫಂಕ್ಷನ್ನ, ಜಿ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಚೂಸ್ ಮಾಡಿದ್ರೆ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋದನ್ನು ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದ್ರ ಡೆರಿವೇಟಿವ್ 1 ಆಗುತ್ತೆ, ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ 1 ಆಗುತ್ತೆ. ಇದನ್ನು ನೀವು ಈ ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ಗೆ ಅಪ್ಲೈ ಮಾಡಿಕೊಂಡ್ರೆ, ಸೊ ಅಲ್ಲಿ ಏನಾಗುತ್ತೆ, ಇದು ಎಫ್ ಡ್ಯಾಶ್ ಆಫ್ ಸಿ ಹಾಗೆ ಇರುತ್ತೆ, ಡಿವೈಡ್ ಬೈ ಜಿ ಡ್ಯಾಶ್ ಆಫ್ ಸಿ ಅಂತಂದರೆ 1 ಆಗಿರೋದ್ರಿಂದ, ಅದು ಜಿ ಡ್ಯಾಶ್ ಆಫ್ ಎಕ್ಸೇ 1 ಆಗಿರೋದ್ರಿಂದ, ಸೊ ಡಿನಾಮಿನೇಟರ್ ಟರ್ಮ್ 1 ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಆಗುತ್ತೆ. ಇಟ್ಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಬಿ ಮತ್ತು ಜಿ ಆಫ್ ಎ ಎರಡೂ ಕೂಡ ಸೇಮ್ ಫಂಕ್ಷನ್ನೇ ಬರುತ್ತೆ, ಬಿ ಮತ್ತು ಎನೇ ಬರುತ್ತೆ, ಬಿಕಾಸ್ ಇಟ್ ಇಸ್ ಐಡೆಂಟಿಟಿ ಫಂಕ್ಷನ್. ನೀವು ಯಾವುದೇ ವ್ಯಾಲ್ಯೂ ಎಕ್ಸ್ಗೂ ಎ ವ್ಯಾಲ್ಯೂ ಕೊಟ್ಟರು ಸೇಮ್ ಫಂಕ್ಷನ್ ರಿಫ್ಲೆಕ್ಟ್ ಆಗಬೇಕು, ಐಡೆಂಟಿಟಿ ಫಂಕ್ಷನ್ ಇದು. ಸೊ ಏನಾಗುತ್ತೆ, ಬಿ ಕೊಟ್ಟರೆ ಬಿನೇ ರಿಫ್ಲೆಕ್ಟ್ ಆಗುತ್ತೆ. ಜಿ ಆಫ್ ಬಿ ಈಸ್ ಬಿ, ಜಿ ಆಫ್ ಎ ಈಸ್ ಎ ಅಂತಂದಾಗ ಜಿ ಆಫ್ ಬಿ ಮತ್ತು ಜಿ ಆಫ್ ಎಗೆ ಬಿ ಮೈನಸ್ ಎ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಇಟ್ ಫಾಲೋಸ್ ಲ್ಯಾಗ್ರಾಂಜಸ್ ಥಿಯರಮ್. ಅಂದರೆ ಇದನ್ನು ನಾವು ಲ್ಯಾಗ್ರಾಂಜಸ್ ಥಿಯರಮ್ಗೆ ಹೇಗೆ ರೆಡ್ಯೂಸ್ ಮಾಡ್ಕೋಬೋದು ಅಂದರೆ, ಇಫ್ ಜಿ ಆಫ್ ಎಕ್ಸ್ ಇಸ್ ಐಡೆಂಟಿಟಿ ಫಂಕ್ಷನ್ ಅಂತ. ಓಕೆ, ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ನ ಹೇಗೆ ವೆರಿಫೈ ಮಾಡೋದು ಅಂತಂದರೆ, ಇಲ್ಲಿ ಗಿವನ್ 2 ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಇಸ್ 1/x ಇನ್ ದ ಇಂಟರ್ವಲ್ 1, 1, ನಲ್ಲಿ ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ ಈ 2 ಫಂಕ್ಷನ್ಗೆ ವೆರಿಫೈ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಗಿವನ್ ಫಂಕ್ಷನ್ಸ್ನ ನಾವು ಲಾಗ್ ಎಕ್ಸ್ ಮತ್ತು 1/x ಕೊಟ್ಟಿರೋದ್ರಿಂದ ಕಂಟಿನ್ಯೂಸ್ ಇನ್ ಗಿವನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಅಂತಂದರೆ ಇಲ್ಲಿ 1, ಅಂತ. ಮತ್ತು ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತಾ ನೋಡ್ಕೊಳ್ಳಿ. ಅಂದರೆ ಡೆರಿವೇಟಿವ್ ಏನಿದು ಲಾಗ್ ಎಕ್ಸ್ಗೆ 1/x ಎಕ್ಸಿಸ್ಟ್ ಆಗುತ್ತೆ, ಜಿ ಆಫ್ ಎಕ್ಸ್ ಅಂದರೆ 1/x ಇದೆ, ಅದ್ರದ್ದು ಡೆರಿವೇಟಿವ್ ಮೈನಸ್ 1/x² ಆಗುತ್ತೆ. ಸೊ ಇದೆರಡು ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗುತ್ತೆ ಇನ್ ದ ಓಪನ್ ಇಂಟರ್ವಲ್ 1, ಅಂದರೆ ವಿತಿನ್ ದಿಸ್ ಇಂಟರ್ವಲ್ ನೀವು ಇದು ಯಾವುದೇ ವ್ಯಾಲ್ಯೂಸ್ ಕೊಟ್ರು ಇದು ಎಕ್ಸಿಸ್ಟಿಂಗ್ ವ್ಯಾಲ್ಯೂನೇ ಸಿಗುತ್ತಲ್ಲ.
1, E ಮಧ್ಯ ಯಾವುದೇ ವ್ಯಾಲ್ಯೂಸ್ನ ನೀವು ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಅದು ಡಿಫೈನ್ಡ್ ವ್ಯಾಲ್ಯೂನೇ ಬರುತ್ತೆ, ಅಂದರೆ ಎಕ್ಸಿಸ್ಟಿಂಗ್ ವ್ಯಾಲ್ಯೂನೇ ಬರುತ್ತೆ ಅಂತಂದರೆ ದಿಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆ್ಯಂಡ್ ಜಿ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಇನ್ ಓಪನ್ ಇಂಟರ್ವಲ್ 1, E ಅಂತ ಬರೆದ್ವಿ. ಮೋರ್ ಓವರ್ ದಿಸ್ ಡಿನಾಮಿನೇಟರ್ ಜಿ ಡ್ಯಾಶ್ ಆಫ್ ಎಕ್ಸ್ ನಾವು ಯಾವಾಗಲೂ ಡಿನಾಮಿನೇಟರ್ ಬರುತ್ತಲ್ಲ ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮಲ್ಲಿ, ಸೊ ಅದು ನಾನ್ ಝೀರೋ ಆಗಿರುತ್ತೆ ಅಂತ ಮೆನ್ಷನ್ ಮಾಡ್ಕೋಬೇಕು. ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ -1/x² ವಿಚ್ ಇಸ್ ನಾನ್ ಝೀರೋ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು 1, E. ಸೊ ನೆಕ್ಸ್ಟ್ ನಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ದು. ಎಫ್ ಡ್ಯಾಶ್ ಆಫ್ ಸಿ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ. ಸೊ ಈಗ ಇದು ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಫೈಂಡ್ ಔಟ್ ಮಾಡಿದ್ದೀರಾ ಅದಕ್ಕೇ ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ಸಿ ತೊಗೊಂಡ್ರೆ 1/c ಸಿಗುತ್ತೆ. ಜಿ ಡ್ಯಾಶ್ ಆಫ್ ಸಿ ಅಂತಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಅಂದರೆ -1/x² ಅಂತ ಡೆರಿವೇಟಿವ್ ಸಿಕ್ಕಿದೆ ನಮಗೆ ಜಿ ಆಫ್ ಎಕ್ಸ್ಗೆ. ಅದರಲ್ಲಿ ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ಸಿ ತೊಗೊಂಡ್ರೆ -1/c² ಆಗುತ್ತೆ. ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಎ ಫೈಂಡ್ ಔಟ್ ಮಾಡ್ಕೋಬೇಕು. ಎಫ್ ಆಫ್ ಎಕ್ಸ್ ಅಂದರೆ ನಮಗೆ ಲಾಗ್ ಎಕ್ಸ್ ಅಂತ ಇದೆ, ಇನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಲಾಗ್ ಇ ಆಗುತ್ತೆ. ಎಕ್ಸ್ ಜಾಗಕ್ಕೆ ಈಗ ಇನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಆಗ ಲಾಗ್ ಇ ವ್ಯಾಲ್ಯೂ 1 ಆಗುತ್ತೆ. ಅದೇ ಥರ 1 ಅನ್ನೋದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎಕ್ಸ್ಗೆ ಲಾಗ್ 1 ಆಗುತ್ತೆ. ಸೊ ಲಾಗ್ 1 ವ್ಯಾಲ್ಯೂ 0, ಲಾಗ್ ಇ ವ್ಯಾಲ್ಯೂ 1 ಆಗೋದ್ರಿಂದ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂದರೆ 1 - 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಅದೇ ಥರ ಜಿ ಆಫ್ ಬಿ, ಜಿ ಆಫ್ ಎಕ್ಸ್ ಅಂದರೆ 1/x ಇದೆ. ಜಿ ಆಫ್ ಇ ಅಂತಂದರೆ ಅಂದರೆ ಇಲ್ಲಿ ಗಿವನ್ ಇಂಟರ್ವಲ್ 1, E ನಲ್ಲಿ ಎ ಈಸ್ 1, ಬಿ ಈಸ್ ಇ. ಸೊ ಜಿ ಆಫ್ ಇ ಆಗುತ್ತೆ. ಜಿ ಆಫ್ ಇ ಈಕ್ವಲ್ಸ್ ಟು 1/E ಆಯಿತು. ಅದೇ ಥರ ಜಿ ಆಫ್ ಎ ಈಕ್ವಲ್ಸ್ ಟು ಜಿ ಆಫ್ 1 ಇಟ್ಸ್ ಈಕ್ವಲ್ ಟು 1/1. 1/1 ಈಸ್ ನಥಿಂಗ್ ಬಟ್ 1. ಸೊ ಇದನ್ನು ನಾವು ಡಿನಾಮಿನೇಟರಲ್ಲಿ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1/E - 1 ಆಗುತ್ತೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. 1/c ಇಲ್ಲಿ ಡಿನಾಮಿನೇಟರ್ 1/c² ಇದೆ ಅಂತಂದರೆ 1/c ಕ್ಯಾನ್ಸಲ್ ಆಗುತ್ತೆ. 1/c ಅನ್ನೋದು ಡಿನಾಮಿನೇಟರ್ ರಿಮೈನ್ಸ್ ಅಲ್ವಾ. ಸೊ ಡಿನಾಮಿನೇಟರ್ 1/c ಇದೆ ಅಂದರೆ ಅದು ಮೇಲ್ಗಡೆ ಹೋದರೆ ಸಿ ಆಗುತ್ತೆ, ಇನ್ಕ್ಲೂಡಿಂಗ್ ದಿಸ್ ಮೈನಸ್ ಸೈನ್. ಸೊ ಮೈನಸ್ ಸಿ ಅನ್ನೋದು ಲೆಫ್ಟ್ ಸೈಡಲ್ಲಿ ಉಳ್ಕೊಳ್ಳುತ್ತೆ. -c ಈಸ್ ಇನ್ ಲೆಫ್ಟ್ ಸೈಡ್. -c ಈಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ 1 - 0 ಅಂದರೆ ಇಟ್ ಈಸ್ 1. ಡಿನಾಮಿನೇಟ್ರಲ್ಲಿ 1/E - 1 ಇದೆ. ಸೊ ಈ 1/E ನಾವು LCM ತೊಗೊಂಡ್ರೆ 1 ಜೊತೆ, ಸೊ 1 - E ಡಿವೈಡೆಡ್ ಬೈ ಇ ಆಗುತ್ತೆ. 1 - E ಡಿವೈಡೆಡ್ ಬೈ ಇ. ಇನ ನೀವು 1 ಜೊತೆ ಮಲ್ಟಿಪ್ಲೈ ಮಾಡಿ ಅದನ್ನು ನ್ಯೂಮರೇಟರ್ಲ್ಲಿ ಇಡ್ತೀರಾ. ಸೊ 1 - E ಡಿವೈಡೆಡ್ ಬೈ ಇ ಅಂತ ಆಗುತ್ತೆ. ಓಕೆ, ಸೊ ಇದನ್ನು ನಾವು 1 - E ಡಿವೈಡೆಡ್ ಬೈ ಇನ ನಾವು ನ್ಯೂಮರೇಟರ್ಗೆ ತೊಗೊಂಡ್ರೆ ಇ ಡಿವೈಡೆಡ್ ಬೈ 1 - E ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ನ್ಯೂಮರೇಟರ್ಗೆ ಬಂದರೆ ಇ ಡಿವೈಡೆಡ್ ಬೈ 1 - E. ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 - E ನಲ್ಲಿ ಮೈನಸ್ ಸೈನ್ ಕಾಮನ್ ತೊಗೊಳ್ಳಿ, ಆಗ ಇ -1 ಆಗುತ್ತೆ. 1 - E ನಲ್ಲಿ ಡಿನಾಮಿನೇಟರ್ಲಿರೋ 1 - E ನಲ್ಲಿ ಮೈನಸ್ ಸೈನ್ ಕಾಮನ್ ತೊಗೊಂಡ್ರೆ ಇ -1 ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿರೋ ಮೈನಸ್ ಸೈನು ಮತ್ತು ರೈಟ್ ಸೈಡಲ್ಲಿರೋ ಮೈನಸ್ ಸೈನ್ ಕಾಮನ್ ತೊಗೊಂಡಿರೋದು ಎರಡು ಕ್ಯಾನ್ಸಲ್ ಆಗಿ ಸಿ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಇ -1. ಸೊ ಇ ಡಿವೈಡೆಡ್ ಬೈ ಇ -1 ಅಂತಂದರೆ ಇ ಅನ್ನೋ ವ್ಯಾಲ್ಯೂನೇ ಇಲ್ಲಿ ಎಂಡ್ ಪಾಯಿಂಟು. ಆ ಇ ಅನ್ನೋ ವ್ಯಾಲ್ಯೂನ ಇ -1 ಅನ್ನೋ ಟರ್ಮಿಂದ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಆಲ್ವೇಸ್ ಬಿಲಾಂಗ್ಸ್ ಟು 1 - E. ಅಂದರೆ 1 - E ಒಳಗಡೆ ಬರುತ್ತೆ ಈ ಒಂದು ವ್ಯಾಲ್ಯೂ ಇ ಡಿವೈಡೆಡ್ ಬೈ ಇ -1 ಅನ್ನೋದು. ಸೊ ಥಿಯರಮ್ ವೆರಿಫೈಡ್. ನಾವು ಫೈಂಡ್ ಔಟ್ ಮಾಡಿದ ಪಾಯಿಂಟು ಆ ವಿತಿನ್ ಇಂಟರ್ವಲ್ ಇರಬೇಕು, ಆವಾಗ ನಮಗೆ ಈ ಗಿವನ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆಗಿದೆ ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮು. ಸೊ ದಟ್ ವಿ ಫೈಂಡ್ ಸಿ ವ್ಯಾಲ್ಯೂ ವಿತಿನ್ ದ ಗಿವನ್ ಇಂಟರ್ವಲ್ 1, E ಅಂತ ಹೇಳಿ ಥಿಯರಮ್ ಈಸ್ ವೆರಿಫೈಡ್ ಅಂತ ಹೇಳ್ತೀವಿ. ಇನ್ ದ ಸೆಕೆಂಡ್ ಪ್ರಾಬ್ಲಮ್ ವಿ ಹ್ಯಾವ್ ಟೇಕನ್ the function f of x is equal to square root of x, g of x is 1/√x in the given interval a, b. ಅದೇ ಥರ ಇನ್ನೊಂದು ಫಂಕ್ಷನು f of x ಅಂದರೆ x³ g of x ಅಂದರೆ x² in 1, 3. ಸೊ ಇಲ್ಲಿ ಅಗೇನ್ 2 ಫಂಕ್ಷನ್ಸ್ ಇನ್ 2 ಸೆಟ್ಸ್ ಆಫ್ ಫಂಕ್ಷನ್ಸ್ ಇದೆ. ಫಸ್ಟ್ ಸೆಟ್ಟಲ್ಲಿ √x ಮತ್ತು 1/√x ಇದೆ. ಇದರದ್ದು ಡೆರಿವೇಟಿವ್ ಏನಾಗುತ್ತೆ √xಗೆ 1/2√x. 1/√x ಅಂತಂದರೆ √xನ ಮೇಲ್ಗಡೆ ತೊಗೊಂಡ್ರೆ x⁻⁻½ x⁻⁻½ ಆಗುತ್ತೆ. ಡೆರಿವೇಟಿವ್ ತೊಗೊಂಡ್ರೆ g ' of x is equal to x⁻⁻½ -1 ಡೆರಿವೇಟಿವ್ ತೊಗೊಂಡ್ರೆ ಆಗ x⁻³ ಆಯಿತು, ವಿಚ್ ಇಸ್ ನಾನ್ ಝೀರೋ. g' of c ಅನ್ನೋದು ಡಿನಾಮಿನೇಟರಲ್ಲಿ ತೊಗೊಳ್ಳೋದ್ರಿಂದ ಅದು ನಾನ್ ಝೀರೋ ಆಗುತ್ತೆ ಅಂತ ತೋರಿಸ್ಕೊಂಡು ಈ ಡೆರಿವೇಟಿವ್ಸ್ ಆರ್ ಎಕ್ಸಿಸ್ಟ್ ಇನ್ ಓಪನ್ ಇಂಟರ್ವಲ್ a, b ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಎ ಫೈಂಡ್ ಔಟ್ ಮಾಡಿ. ಎಫ್ ಆಫ್ ಎಕ್ಸ್ ಅಂದರೆ √x ಇರೋದ್ರಿಂದ ಎಫ್ ಆಫ್ ಬಿ ಅಂದರೆ substitute x as b, so f of b is √b. ಅದೇ ಥರ ಎಫ್ ಆಫ್ ಎ ಅಂದರೆ √a.
ಜಿ ಆಫ್ ಬಿ ಮತ್ತು ಜಿ ಆಫ್ ಎ ಫೈಂಡ್ ಔಟ್ ಮಾಡಿಕೊಂಡ್ರೆ ಜಿ ಆಫ್ ಎಕ್ಸ್ ಅಂತ ಏನು ಕೊಟ್ಟಿದ್ದಾರೆ 1/√x ಅಂತ, ಅದು ಎಕ್ಸ್ ಬದಲು ಬಿನ ಸಬ್ಸ್ಟಿಟ್ಯೂಷನ್ ಮಾಡಿ 1/√b. ಅದೇ ಥರ ಜಿ ಆಫ್ ಎ ಅಂತಂದರೆ 1/√a ಆಗುತ್ತೆ. ಓಕೆ, ಈ ಎಲ್ಲ ವ್ಯಾಲ್ಯೂಸ್ನ ನೀವು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗಬೇಕು. ಕೌಶಿಸ್ ಮೀನ್ ವ್ಯಾಲ್ಯೂ ಥಿಯರಮ್ದು ಕಂಡೀಷನ್ ಏನು? ಎಫ್ ಡ್ಯಾಶ್ ಆಫ್ ಸಿ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂತಿರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಏನು? ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಫೈಂಡ್ ಔಟ್ ಮಾಡಿದ್ದೀರಾ? 1/2√x ಅಂತ. ಆ ಎಕ್ಸ್ಗೆ ಸಿನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1/2√c ಆಗುತ್ತೆ. ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಸಿ ಅಂತಂದರೆ ಇಲ್ಲಿ ಎಕ್ಸ್ಗೆ ಸಿ ಕೊಟ್ಟರೆ ಜಿ ಡ್ಯಾಶ್ ಆಫ್ ಸಿ ಆಗುತ್ತೆ. ಎಕ್ಸ್ ಪವರ್ -3/2 ಜಾಗದಲ್ಲಿ ಸಿ ಟು ದಿ ಪವರ್ -3/2 ಹಾಕೋತೀರಾ. ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತಂದರೆ ಇಲ್ಲಿ √b ಮೈನಸ್ √a. ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂದರೆ 1/√b ಮೈನಸ್ 1/√a ಸಬ್ಸ್ಟಿಟ್ಯೂಷನ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿ ಪವರ್ -3/2 ಇದೆ, ಅದು ನ್ಯೂಮರೇಟರ್ಗೆ ಹೋದರೆ ಸಿ ಟು ದಿ ಪವರ್ +3/2 ಆಗುತ್ತೆ. ಸಿ ಪವರ್ -12 ಆಗುತ್ತೆ. ಇದು √c ಮೇಲ್ಗಡೆ ಹೋದರೆ ಸಿ ಪವರ್ -12 ಆಯಿತು. ಸಿಗೆ ನೀವು ಸಿ ಪವರ್ -12 + 3/2 ಇದೆ. ಸಿಗೆ ಪವರ್ ಕಾಮನ್ ಬೇಸ್ಗೆ ಪವರ್ ಆ್ಯಡ್ ಮಾಡ್ಕೋತೀರಾ, -1/2 + 3/2 ಆಗುತ್ತೆ. ಓಕೆ, ದೆನ್ ಇದು 2 × √c ನ್ಯೂಮರೇಟರ್ಗೆ ಹೋದಾಗ 1/2√c ನ್ಯೂಮರೇಟರ್ಗೆ ಹೋದಾಗ 2 × c ಟು ದಿ ಪವರ್ -f ಆಗಿದೆ. ಸೊ ಸಿ ಕಾಮನ್ ಬೇಸ್ ಇಟ್ಕೊಂಡು ಪವರ್ಸ್ ಆ್ಯಡ್ ಮಾಡಿ -12 + 3/2 ಅಂದರೆ ಕಾಮನ್ ಎಲ್ ಸಿ ಎಮ್ 2 ಆಗುತ್ತೆ. ಇಲ್ಲಿ -2 ಸಿಗುತ್ತೆ. -2 + 3 ಅಂದರೆ +1. ಸೊ ಸಿ ಟು ದಿ ಪವರ್ 1 ಆಗುತ್ತೆ. ಸೊ 2 × c ಟು ದಿ ಪವರ್ 1 ಈಕ್ವಲ್ಸ್ ಟು, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. √b ಮೈನಸ್ √a ಡಿವೈಡೆಡ್ ಬೈ ಇಲ್ಲಿ 1 ಡಿವೈಡೆಡ್ ಬೈ √b ಮೈನಸ್ 1 ಡಿವೈಡೆಡ್ ಬೈ √a ಇದೆ. ಇದನ್ನ ಎಲ್ ಸಿ ಎಮ್ ತಗೊಂಡ್ರೆ ಇನ್ ದ ಡಿನಾಮಿನೇಟರ್ √a × √b ಆಗುತ್ತೆ. ಅದೇ ಥರ ಫಸ್ಟ್ ಒನ್ಗೆ √a ಮಲ್ಟಿಪ್ಲೈ ಮಾಡ್ತೀರಾ, ಸೆಕೆಂಡ್ ಒನ್ಗೆ √b ಮಲ್ಟಿಪ್ಲೈ ಮಾಡ್ತೀರಾ. ಸೊ √a ಮೈನಸ್ √b ಆಗುತ್ತೆ. ಸೊ ನೀವು ಮೈನಸ್ ಸೈನ್ ತಗೊಂಡು ಮೈನಸ್ ಸೈನ್ ಕಾಮನ್ ತಗೊಂಡ್ರೆ ಇದು ಸಿಮಿಲರ್ ಟು ನ್ಯೂಮರೇಟರ್ ಟರ್ಮ್ -√b ಮೈನಸ್ √a ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ √a √b ಇರೋದು ನ್ಯೂಮರೇಟರ್ಗೆ ಹೋಗಿ √a √b ಆಗುತ್ತೆ. ಸೊ ಮೈನಸ್ ಸೈನ್ ಕಾಮನ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಇದೆರಡು ಕ್ಯಾನ್ಸಲ್ ಆಗುತ್ತೆ. -√a √b 2c ಇರೋದ್ರಿಂದ ಡಿನಾಮಿನೇಟರ್ಗೆ 2 ತಗೊಳ್ಳಿ. ಸೊ ದಿಸ್ ವ್ಯಾಲ್ಯೂ √a × √b ಡಿವೈಡೆಡ್ ಬೈ 2 ಅನ್ನೋ ವ್ಯಾಲ್ಯೂ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ a, b ಆಗೋದ್ರಿಂದ ಥಿಯರಮ್ ವೆರಿಫೈ ಆಗುತ್ತೆ. ಓಕೆ, ಥ್ಯಾಂಕ್ ಯು. In the next function, f of x is x cube, g of x is x square in the interval 1, 3. So both are continuous in closed interval 1, 3. F dash of x and g dash of x are exist in 1, 3. It means it is differentiable in 1, 3. The x cube ಗೆ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x², x² ಗೆ 2x ಆಗುತ್ತೆ. ಸೊ ಇದು 2x ಸಿಗ್ತಾ ಇದೆ ಅಂತಂದರೆ ಡೆರಿವೇಟಿವ್ ಇಸ್ ನಾನ್ ಝೀರೋ ಫಾರ್ ಎನಿ x ಬಿಲಾಂಗ್ಸ್ ಟು 1, 3. ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಬಿ ಅಂತಂದರೆ 3, ಎ ಅಂದರೆ 1 ಆಗಿರೋದ್ರಿಂದ 3³ ಅಂದರೆ 27, ಎ ಅಂತಂದರೆ 1 ಇರೋದ್ರಿಂದ 1³ ಅಂದರೆ 1. ಜಿ ಆಫ್ ಬಿ ಅಂತಂದರೆ ಜಿ ಫಂಕ್ಷನ್ ಏನಿದೆ x² ಇದೆ. ಸೊ 3² ಅಂದರೆ 9 ಆಗುತ್ತೆ. ಜಿ ಆಫ್ ಎ ಅಂದರೆ a², ದಟ್ ಈಸ್ 1² is 1. So we have the formula for Cauchy's mean value theorem. So substitute for f dash of c, that is 3c² divided by g dash of c ಅಂದರೆ 2c, it's equal to f of b minus f of a ಅಂತಂದರೆ 27 minus 1 ಆಗುತ್ತೆ. ಡಿವೈಡ್ ಬೈ g of b minus g of a ಅಂದರೆ 9 minus 1 it is 8. 26 divided by 8 ಆಗುತ್ತೆ. ಲೆಫ್ಟ್ ಸೈಡಲ್ಲಿ ನೀವು 3c² divided by 2c ಇರೋದ್ರಿಂದ 3/2c ಆಗುತ್ತೆ. 3/2c. ಸೊ ವಾಟ್ ಈಸ್ ಸಿ? 2/3ನ ನೀವು ರೈಟ್ ಸೈಡಿಗೆ ತೊಗೊಂಡ್ರೆ 2/3 ಆಗುತ್ತೆ.
ಸೊ ಸಿಂಪ್ಲಿಫೈ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಿ ಏನು ವ್ಯಾಲ್ಯೂ ಸಿಗುತ್ತೆ ದಟ್ ಈಸ್ ಬಿಲಾಂಗ್ಸ್ ಟು 1,3 ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು the given theorem, that means so the Cauchy's mean value theorem verified ಅಂತ